ದಾರಕ್ಕೆ ಗಂಟು ಹಾಕಲಿದ್ರೆ ಕೌದಿ ಗಟ್ಟಿ ಆಗೋದಿಲ್ಲ. ನೋಡ್ರಿ ಬೇಕ ಮಗಳ ತೊಟ್ಲ ಬಟ್ಲ ತಗೊಂಡು ಗಂಡನ ಮನೆಗೆ ಹೋಗೋ ಕಾಲಕ್ಕೆ ಮುದಿಕೆ ಚಂತನ ಕೌದಿ ಹೊಲದ ಹೊಲಿತೈತಿ ಹೊಲಿತೈತಿಲ್ರಿ. ನೋಡ್ರಿ ಬೇಕ್ರ ಮಗಳ ಮಕ್ಕಳ ಮೇಲೆ ಅಷ್ಟು ಮಾಯಾನ ಇರ್ತದ, ಮಗಳ ಮಕ್ಕಳ ಮೇಲೆ ಅಷ್ಟು ಮಾಯಾನ ಇರ್ತಾರ. ಬೇಕ್ರ ಚೌಕಾಶಿ ಮಾಡಿ ನೋಡ್ರಿ, ಮುದಿಕೆ ಬಗಲಾಗ ಒಂದು ಖುಷಿಗೆ ಕೈಯಾಗ ಒಂದು ತಗೊಂಡ್ ನಡ್ದಳತ್ತ, ಎದುರಿಗೆ ಬಂದು ಐ ಕಾಶ ಕೈ ಬಗಲಾಂದ ಯಾರದ ಕೈಯಂದ ಯಾರದಂದಾಗ ಆ ಎಟ್ಟು ಚಂದ ಹೇಳ್ತಾಳ. ಇದು ಕೈಯಂದ ಕರಿ ನನ್ನ ಹಂಟೆ ಹಿರಿ ಮಗಂದ, ಬಗಲಾಂದ ಯಾರದ ನನ್ನ ಮಗಳ ಮಗ. ಸೊಸಿನೂ ನಿಮ್ಮ ಅಕ್ಕೆದಾಳೆ, ಮಗಳು ನಿಮ್ಮ ಅಕ್ಕೆದಾಳೆ, ಆದ್ರೆ ಭೇದ ಭಾವ ನಿಮ್ಮಲ್ಲಿ ಯಾಕೆ ಬರ್ತದೆ? ಮನೆ ಶಾಂತಿ ಇರಬೇಕಾಗಿತ್ತಂದ್ರೆ, ಮನೆ ಮಂತ್ರಾಲಯ ಆಗಬೇಕಾಗಿದ್ದ, ಮನಸ್ಸು ದೇವಾಲಯ ಆಗಬೇಕಾಗಿತ್ತಂದ್ರ ಅತ್ತಿ ಅವು ಆಗಬೇಕು, ಸೊಸಿ ಮಗಳಾಗಬೇಕು. ಅವಾಗ ನಿಮ್ಮ ಮನೆ ಮಂತ್ರಾಲಯ ಆಗ್ತದೆ ಪುಣ್ಯಾತ್ಮ, ಅವಾಗ ನಿಮ್ಮ ಮನೆ ಮಂತ್ರ. ಇದಕ್ಕೆಲ್ಲ ಏನು ಕಾರಣ ಅಂತ ಕೇಳಿದ್ರೆ, ಬಸವಣ್ಣ ಮೊದಲು ನಿಮ್ಗೆ ಯಾಕೆ ಜ್ಞಾನ ಕೊಡೋತ್ ಹೇಳಿದ್ರೆ, ಮನಿ ಕೀಲಿಕಾಯಿನ ನೀವು